ಬಿಎಸ್ವೈ, ಎಚ್ಡಿಕೆ, ಸಿದ್ದು ಮೂವರಲ್ಲಿ ಯಾವ ಸಿಎಂ ಆಸ್ತಿ ಎಷ್ಟಿದೆ? 5 ವರ್ಷ ಆಳಿದ ಸಿದ್ದರಾಮಯ್ಯ ಆಸ್ತಿ ಕೇವಲ 20 ಕೋಟಿ ಅಷ್ಟೇನಾ? ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಸದಾ ಚರ್ಚೆಯಲ್ಲಿರೋ ಮೂವರು ದಿಗ್ಗಜರು. ಒಬ್ಬೊಬ್ಬರ ರಾಜಕೀಯ ಸಿದ್ಧಾಂತ ಒಂದೊಂದು ರೀತಿಯಲ್ಲಿದೆ. ಒಬ್ಬೊಬ್ಬರ ಶೈಕ್ಷಣಿಕ ಅರ್ಹತೆ ಒಂದೊಂದು ರೀತಿ ಇದೆ. ಒಬ್ಬೊಬ್ಬರ ಸಮುದಾಯದ ಹಿನ್ನೆಲೆಯೂ ತೀರಾ ಭಿನ್ನ ಭಿನ್ನವಾಗಿದೆ. ಆದರೆ ಈ ಮೂವರಲ್ಲಿ ಯಾರು ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ? ಪ್ರತಿಯೊಬ್ಬರೂ ಸಹ ಎಚ್ಡಿಕೆ ಅಷ್ಟು ಮಾಡಿದ್ದಾರೆ, ಬಿಎಸ್ವೈ ಸಖತ್ ದುಡ್ಡು ಮಾಡಿದ್ದಾರೆ, ಸಿದ್ದರಾಮಯ್ಯ ಮಹಾನ್ ಭ್ರಷ್ಟ, ಸಾಕಷ್ಟು ದುಡ್ಡು ಮಾಡಿದ್ದಾರೆ ಅಂತ ಆರೋಪಿಸುತ್ತಾರೆ. ಆದರೆ ಚುನಾವಣಾಧಿಕಾರಿಗಳಿಗೆ ತಮ್ಮ ಆಸ್ತಿ ಎಷ್ಟು ಅನ್ನೋದನ್ನ ಘೋಷಿಸಿಕೊಂಡ ಪತ್ರವೊಂದನ್ನು ಎಲ್ಲ ರಾಜಕಾರಣಿಗಳು ನೀಡಬೇಕು. ಅಂಥ ಸಾಕ್ಷಿ ನೋಡಿದ್ರೆ ಸಿದ್ದು ಸಂಪತ್ತು ಎಷ್ಟು ಅನ್ನೋದು ಗೊತ್ತಾಗುತ್ತೆ. ನಾವಿವತ್ತು ಸಿದ್ದು, ಎಚ್ಡಿಕೆ, ಬಿಎಸ್ವೈ ಈ ಮೂವರ ಆಸ್ತಿ ಎಷ್ಟು ಅನ್ನೋದನ್ನ ಸಾಕ್ಷಿ ಸಮೇತ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಹುಲಿಯ ಸಿದ್ದರಾಮಯ್ಯ ಮಹಾನ್ ಭ್ರಷ್ಟ ರಾಜಕಾರಣಿಯೇ? ಪ್ರಧಾನಿ ಮೋದಿ ಸಿದ್ದರಾಮಯ್ಯ ಮಹಾನ್ ಭ್ರಷ್ಟ ಅಂತ ಆರೋಪಿಸುತ್ತಾರೆ. ಗೃಹ ಸಚಿವ ಅಮಿತ್ ಶಾ ಸಿದ್ದರಾಮಯ್ಯ ಕಡು ಭ್ರಷ್ಟ ಅಂತ ಆರೋಪಿಸುತ್ತಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಸಹ ಸಿದ್ದರಾಮಯ್ಯ ಮಹಾಭ್ರಷ್ಟ ಅಂತ ಆರೋಪಿಸಿದ್ದಾರೆ. ಇದೇ ಹಾದಿಯಲ್ಲೇ ಎಚ್ಡಿ ಕುಮಾರಸ್ವಾಮಿ ಹಾಗೂ ಸಿಎಂ ಬಿಎಸ್ ಯಡಿಯೂರಪ್ಪ ಸಹ ಆರೋಪಿಸಿದ್ದಾರೆ. ಈ ಎಲ್ಲ ಅಧಿರಥ ಮಹಾರಥರ ಆರೋಪಗಳು ನಿಜವೇ ಆದರೆ ಅವರೇ ಆಳ್ವಿಕೆ ಮಾಡುತ್ತಿದ್ದರೂ ಸಹ ಸಿದ್ದರಾಮಯ್ಯನನ್ನು ಬಂಧಿಸೋದಿಲ್ಲಬೇಕೆ? ಇಂಥ ಪ್ರಶ್ನೆಯನ್ನು ಯಾರೇ ಸಾಮಾನ್ಯ ಸಹ ಕೇಳಬಹುದು. ಸಿದ್ದರಾಮಯ್ಯನನ್ನು ಮೋದಿ, ಅಮಿತ್ ಶಾ, ಬಿಎಸ್ವೈ ಸಹ ಬಂಧಿಸೋಕೆ ಆಗೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಭ್ರಷ್ಟ ಅಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಭ್ರಷ್ಟನೆ ಆಗಿದ್ರೆ ಆಸ್ತಿ ಅಂತ ಇರಬೇಕಲ್ಲವೇ? ಹಾಗಿದ್ರೆ ಸಿದ್ದರಾಮಯ್ಯರ ಆಸ್ತಿ ಎಷ್ಟು ಅಂತೀರಾ? ಅದನ್ನೇ ನೋಡಿಬಿಡಿ. ಸಿದ್ದರಾಮಯ್ಯ ಘೋಷಿಸಿಕೊಂಡ ಆಸ್ತಿ ಮೌಲ್ಯ 20 ಕೋಟಿ ರೂಪಾಯಿ. ನೋಡಿ, ಮೈನೇತಾ ಅನ್ನೋ ವೆಬ್ಸೈಟ್ .info ಅನ್ನೋ ವೆಬ್ಸೈಟ್ನಲ್ಲಿ ಎಲ್ಲ ವಿಧಾನಸಭಾ, ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಆಸ್ತಿ ವಿವರದ ದಾಖಲೆಗಳನ್ನು ಎಲ್ಲರೂ ನೋಡಬಹುದು. ಖುದ್ದು ಸಿದ್ದರಾಮಯ್ಯ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಿಸಿಕೊಂಡ ಆಸ್ತಿ ಮೌಲ್ಯ 20 ಕೋಟಿ ರೂಪಾಯಿಗಳಷ್ಟಿದೆ. ಇಲ್ಲಿ ಮತ್ತೂ ಒಂದು ವಿಚಾರ ಹೇಳಿಬಿಡುತ್ತೇವೆ. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿರೋ ಆಸ್ತಿ ಮೌಲ್ಯ 4 ಕೋಟಿಯೂ ಸೇರಿದೆ. ಇನ್ನು ಪುತ್ರ ಯತೀಂದ್ರ ಅವರು ಘೋಷಿಸಿಕೊಂಡಿರೋ ಆಸ್ತಿ ಮೌಲ್ಯ 23 ಕೋಟಿ ರೂಪಾಯಿಗಳು. ಒಟ್ಟು ಸಿದ್ದರಾಮಯ್ಯ ಕುಟುಂಬದ ಘೋಷಿತ ಆಸ್ತಿ 43 ಕೋಟಿ ರೂಪಾಯಿಗಳಷ್ಟಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಮಹಾನ್ ಭ್ರಷ್ಟ ಅನ್ನೋ ಆರೋಪಕ್ಕೆ ಸಾಕ್ಷಿ ಸಿಕ್ಕಿಬಿಡ್ತಾ? ಇಲ್ಲ. ಯಾಕಂದ್ರೆ ಇನ್ನುಳಿದ ಇಬ್ಬರು ಸಿಎಂಗಳ ಆಸ್ತಿಯನ್ನು ಸಿದ್ದರಾಮಯ್ಯ ಆಸ್ತಿ ಜೊತೆ ತುಲನೆ ಮಾಡಿದ್ರಷ್ಟೇ ಸಿದ್ದು ಭ್ರಷ್ಟ ಅನ್ನೋ ಆರೋಪಕ್ಕೊಂದು ಸ್ಪಷ್ಟತೆ ಸಿಗೋದು. ಸಿದ್ದು ಕುಟುಂಬದ ಘೋಷಿತ ಆಸ್ತಿಗಿಂತ ದುಪ್ಪಟ್ಟು ಆಸ್ತಿ ಬಿಎಸ್ವೈ ಕುಟುಂಬದ್ದು. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಚುನಾವಣಾಧಿಕಾರಿಗಳ ಮುಂದೆ ಘೋಷಿಸಿಕೊಂಡಿರೋ ಅಧಿಕೃತ ಆಸ್ತಿ ಕೇವಲ 5.83 ಕೋಟಿ ರೂಪಾಯಿಗಳು. ಬಿಎಸ್ವೈ ಅವರು ಭ್ರಷ್ಟಾಚಾರ ಆರೋಪದ ಮೇಲೆಯೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಆದರೆ ಬಿಎಸ್ವೈ ಆಸ್ತಿ ನೋಡಿದ್ರೆ ಬರೀ 5.25 ಕೋಟಿ ಅಷ್ಟೇನಾ?
ಇಂಥ ಅನುಮಾನ ಎಲ್ಲರನ್ನೂ ಕಾಡುತ್ತದೆ. ಹಾಗಿದ್ರೆ BSY ಪುತ್ರ ಸಂಸದ BY ರಾಘವೇಂದ್ರ ಘೋಷಿಸಿಕೊಂಡ ಆಸ್ತಿ ಎಷ್ಟು ಅಂತೀರಾ? ಭರ್ತಿ 67 ಕೋಟಿ ರೂಪಾಯಿಗಳು. ಅಂದರೆ BSY ಹಾಗೂ ಪುತ್ರನ ಒಟ್ಟು ಆಸ್ತಿ ಮೌಲ್ಯ 74 ಕೋಟಿ ರೂಪಾಯಿಗೂ ಮಿಗಿಲು. 4 ವರ್ಷ CM ಗಾದಿಯಲ್ಲಿ ಕುಳಿತ BSY ಕುಟುಂಬದ ಘೋಷಿತ ಆಸ್ತಿ 74 ಕೋಟಿ. 5 ವರ್ಷ CM ಆಗಿದ್ದ ಸಿದ್ದರಾಮಯ್ಯ ಕುಟುಂಬದ ಘೋಷಿತ ಆಸ್ತಿ 43 ಕೋಟಿ. BSYಗೆ ಹೋಲಿಸಿಕೊಂಡ್ರೆ ಸಿದ್ದರಾಮಯ್ಯ ಆಸ್ತಿ ಮೌಲ್ಯ ಸುಮಾರು 31 ಕೋಟಿ ಕಡಿಮೆ ಇದೆ. ಇನ್ನು 34 ತಿಂಗಳ ಕಾಲ CM ಆದ ಕುಮಾರಸ್ವಾಮಿ ಆಸ್ತಿ ಎಷ್ಟು ಗೊತ್ತಾ? BSY ಕುಟುಂಬದ ಒಟ್ಟು ಘೋಷಿತ ಆಸ್ತಿ ನಿಖಿಲ್ ಆಸ್ತಿಗೆ ಸಮವಾಗಿದೆ. ಹೌದು, ಕುಮಾರಸ್ವಾಮಿ ಒಮ್ಮೆಯೂ 5 ವರ್ಷ CM ಆಗಿ ಪೂರ್ಣಾವಧಿ ಮುಗಿಸಿಲ್ಲ. 2006ರಲ್ಲಿ 20 ತಿಂಗಳು, 2018ರಲ್ಲಿ 14 ತಿಂಗಳು CM ಗಾದಿಯಲ್ಲಿ ಕುಳಿತಿದ್ದರು. ಹಾಗಿದ್ರೆ HDK ಘೋಷಿಸಿಕೊಂಡಿರೋ ಆಸ್ತಿ ಎಷ್ಟು ಗೊತ್ತಾ? ಭರ್ತಿ 167 ಕೋಟಿ ರೂಪಾಯಿಗಳು. ಇನ್ನು ಪತ್ನಿ ಅನಿತಾ ಕುಮಾರಸ್ವಾಮಿ ಆಸ್ತಿ 137 ಕೋಟಿ ರೂಪಾಯಿಗಳಷ್ಟಿದೆ. ಅಂದರೆ HDK ದಂಪತಿಯ ಒಟ್ಟು ಆಸ್ತಿಯೇ 304 ಕೋಟಿಯಷ್ಟಿದೆ. ಇದಕ್ಕಿಂತಲೂ ವಿಶೇಷ ಅನಿಸೋದು HDK ಪುತ್ರ ನಿಖಿಲ್ ಕುಮಾರಸ್ವಾಮಿ ಘೋಷಿತ ಆಸ್ತಿ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಹೀನಾಯವಾಗಿ ಸೋತ ನಿಖಿಲ್ ಘೋಷಿಸಿಕೊಂಡಿರೋ ಆಸ್ತಿ ಮೌಲ್ಯ ಭರ್ತಿ 74 ಕೋಟಿ ರೂಪಾಯಿಗಳು. ಅಂದರೆ CM BSY ಹಾಗೂ ಪುತ್ರ ರಾಘವೇಂದ್ರ ಇಬ್ಬರ ಘೋಷಿತ ಆಸ್ತಿ ಸೇರಿಸಿದ್ರೂ ನಿಖಿಲ್ ಆಸ್ತಿ ತುಸು ಹೆಚ್ಚೇ ಇದೆ. ಈಗ ಹೇಳಿ, 304 ಕೋಟಿ ಸಂಪತ್ತಿರೋ ಒಕ್ಕಲಿಗರ ನಾಯಕ HD ಕುಮಾರಸ್ವಾಮಿ ಸಾಹುಕಾರನೋ, 74 ಕೋಟಿ ಆಸ್ತಿ ಇರೋ ಲಿಂಗಾಯತರ ನಾಯಕ ಸಾಹುಕಾರನೋ, 20 ಕೋಟಿ ಆಸ್ತಿ ಹೊಂದಿರೋ ಅಹಿಂದ ಮನೆಗಳಲ್ಲಿ 3 ಹೊತ್ತು ಅನ್ನ ತಿನ್ನೋ ಅವಕಾಶ ಸಿಗಲಿ ಅಂತ ಅನ್ನಭಾಗ್ಯ ಕೊಟ್ಟ ಅಹಿಂದ ರಾಮಯ್ಯ ಸಾಹುಕಾರನೋ? ಯಾರು ಭ್ರಷ್ಟ, ಯಾರು ಶ್ರೀಮಂತ ಅನ್ನೋದನ್ನ ನೀವೇ ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಇದೆಲ್ಲ ಸುಳ್ಳು ಅಂದರೆ ಹೋಗಿ ಗೂಗಲ್ ಮಾಡಿಕೊಂಡು ನೋಡು, ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿಬಿಡಿ. ಅಹಿಂದ ಮಂದಿ ಒಂದಾಗಿ. ಇಂಥ ವಿಶೇಷ ಸುದ್ದಿಗಳಿಗಾಗಿ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.